ಸೊ ಎಲ್ಲರ ಕಡೆ ಏನು ಕಳಕಳಿಯ ವಿನಂತಿ ಕೇಳ್ಕೊಬೇಕಂದ್ರೆ, ನನ್ನ ಮಾತಲ್ಲಿ ಸ್ವಲ್ಪ ಏನಾದರೂ ತಪ್ಪಾದರೆ ಎಲ್ಲರೂ ಕ್ಷಮಿಸಿ ನನಗೆ. ಯಾಕಂದರೆ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಿಂಗೆ ಮುಂದ್ಗಡೆ ಹೋದ್ವಿ, ಅಲ್ಲೇ ಫೋನಿನ ಬ್ಯಾಕ್ ಸೈಡ್ ಸ್ಟಿಕರ್ ಹಾಕಕತ್ತಿದ್ರು, ಅಂದರೆ ಬಾಸ್ ಸ್ಟಿಕರ್. ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ಈ ನಂದು ಫುಲ್ ವ್ಲಾಗ್ ನೋಡ್ರಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ಅಕಸ್ಮಾತ್ ಈ ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವ್ರ ವಾಯ್ಸ್ ಅಂತೂ ಹೀಗಿತ್ರಿ ಫ್ರೆಂಡ್ಸ್, ಸೂಪರ್ ವಾಯ್ಸ್ ರೀ ಇವ್ರದ್ದು. ಒಂದು 10 ನಿಮಿಷ ನಿಂತ್ಕೊಂಡು ಅಲ್ಲಿ ಕೇಳಿನ್ರಿ ನಾನು ವಾಯ್ಸ್ ಇವ್ರದ್ದು. ಇಂಥವ್ರನ್ನ ಅವಕಾಶ ಕೊಡ್ಬೇಕ್ರಿ ಜಿ ಕನ್ನಡದವ್ರು. ಕೊಡಲ್ಲ ಬಿಡ್ರಿ ಯಾರು, ಕಲೆಗಂತರೂ ಇಲ್ಲಿ ಬೆಲೆ ಇಲ್ಲ ಬಿಡ್ರಿ. ಈಗಿನ ಕಾಲದಾಗ TRP ಸಂಬಂಧ ಯಾರ್ಯಾರನೋ ಸೆಲೆಕ್ಟ್ ಮಾಡ್ಕೋತಾರೆ, ಇಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಲೇಟ್ ಆಗತ್ತಂತ ಒಳಗೆ ಹೋಗ್ಬೇಕಂತ ಹೋಗತ್ತಿದ್ವಿ. ಸೊ ಇಲ್ಲಿ ಹೂವು ಮಾರತ್ತಿದ್ರ ಅಮ್ಮ, ಇಲ್ಲಿ 20 ರೂಪಾಯಿ ಕೊಟ್ಟು ಹೂವು ತಗೊಂಡ್ವಿ. ನಾನು ನಮ್ಮಣ್ಣ ಹೋಗಾಕತ್ತೀವ್ರಿ. ಆದ್ರೆ ಇಷ್ಟು ದಿನ ಫೋನ್ದಾಗ ನೋಡಿನಿ, ಇವಾಗ ರಿಯಲ್ ಆಗಿ ನೋಡಾಕತ್ತೀನಂತ ಭಾಳ ಖುಷಿ ನಂಗೆ. ಅಂದ್ರೆ ನಮ್ಮ ಅಪ್ಪು ಸರ ಇಲ್ಲ ಅಂತ ಅದೊಂದು ದುಃಖನೇ ಬೇರೆ ಬಿಡ್ರಿ, ಅದೇ ಹೇಳಕ್ಕಾಗಂಗಿಲ್ಲ. ಒಳಗೆ ಹೋಗಿದ ಕೊಳ್ಳೇನೆ ನಟ ಸಾರ್ವಭೌಮ ನಮ್ಮ ರಾಜ್ಕುಮಾರ್ ಅವ್ರದ ಮೂರ್ತಿ ಐತಿ. ಅಲ್ಲಿ ಎಂಟ್ರೆನ್ಸಿಗೆ ಐತ್ರಿ, ಇದ ಗೇಟ್ ಅಪೋಸಿಟೇನೆ. ಸೊ ನನ್ನ ಮಾತೊಳಗೆ ಏನಾದರೂ ಮಿಸ್ಟೇಕ್ ಆದ್ರೆ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಲಾಗ್ ಮಾಡತ್ತೀನಿ. ಸೊ ಫೈನಲಿ ನಾವು ಬಾಸ್ ಅವರ ಸಮಾಧಿಗೆ ಬಂದುಬಿಟ್ಟಿದ್ದೀವಿ. ನಾನು ನಮ್ಮ ಬ್ರದರು, ಇವ್ರು ನಮ್ಮ ಬ್ರದರು, ಇವ್ರು ನಮ್ಮ ಕುಚಿಕೋ. ಸೊ ಇವಾಗ ನಮ್ಮ ಬಾಸ್ ಅವರ ಸಮಾಧಿಗೆ ಬಂದಿದ್ವಿ. ತುಂಬ ಖುಷಿ ಆಯಿತು. ಮೊದಲ ಟೈಮೇ ಬಂದಿರೋದು ಅಪ್ಪು ಸರ್ ಸಮಾಧಿಗೆ. ಡೈಲಿ ಹೀಗೆ ಬರ್ತಾ ಇರ್ತಾರಂತೆ. ಸೊ ನಮ್ಮ ಬ್ರದರ್ ಅವರು ಹೇಳ್ತಿದ್ದಾರೆ. ಅವರೆಲ್ಲ ಪಿಕ್ಚರ್ ನೋಡಿ ಒಂದ್ಸತಿ ಯಾರು ಅವ್ರಿಗೆ ಮೀಟ್ ಆಗ್ಬೇಕಂತಿತ್ರಿ ನಂಗೆ. ಅಪ್ಪು ಸರ್ ಸಮಾಧಿ ಆದ್ರೆ ನಾನ ಪಾಪಿ, ಬಟ್ ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಅವ್ರು ಇದ್ದಾಗಂತೂ ನೋಡೋಕ್ಕಾಗಲಿಲ್ಲ. ಕೊನೆಯದಾಗಿ ಅವ್ರ ಸಮಾಧಿಯಾರು ನೋಡೋಕೆ ಅವಕಾಶ ಸಿಕ್ತ್ರಿ. ನಮ್ಮಂಥ ಅಭಿಮಾನಿ ಪಾಲಿಗೆ ಅವರ ದೇವರಾಗ್ಬಿಟ್ಟಿದ್ದಾರೆ. ಸೊ ಎಷ್ಟೋ ಜನ ಅವ್ರನ್ನ ನೋಡಿಲ್ಲ ರಿಯಲ್ ಆಗಿ. ಮೊದಲ ನಮ್ಮ ಬಾಸ್ ಮೂವಿ ಯಾವಾಗ ಬರುತ್ತೆ ಅಂತ ಅಂತಿದ್ವಿ. ಆದ್ರೆ ಇವಾಗ ನಮ್ಮ ಬಾಸೇ ಇಲ್ಲ ಅನ್ನೋ ಬೇಜಾರ ಭಾಳ ನಮಗೆ. ಅವ್ರು ಸತ್ತಾರಂತ ಯಾರೂ ಅಂದ್ಕೊಂಡಿಲ್ಲ. ಪ್ರತಿಯೊಬ್ಬರ ಅಭಿಮಾನಿ ಮನ್ಸೊಳಗೆ ನಮ್ಮ ಅಪ್ಪು ಬಾಸಿನ ಬದುಕ್ಯಾನ ಅನ್ನೋದ ನಂಬಿಕೆನ ಭಾಳ ಐತಿ. ನಾನು ನಮ್ಮ ಅಪ್ಪು ಬಾಸ್ ಕಡೆ ಹೂವು ಇಟ್ಟು ಕೈ ಮುಗಿದು ಬರ್ಬೇಕಂತ ಹೊಂಟಿದ್ನಿ. ಅದ್ರ ರಶ್ ಅಂತೂ ಫುಲ್ ಆಗಿತ್ರಿ, ಯಾರೂ ಜಾಗನೇ ಬಿಡ್ತಿರ್ಕಿಲ್ಲ ಅಲ್ಲಿ. ನನಗೆ ಅನ್ಸತ್ರಿ ದಿನ ಈ ಥರನೇ ಜಾತ್ರೆನ ಆಗ್ತಿರ್ತೈತೆ ಅಲ್ಲಿ ಅಂತ ಅನ್ಸತ್ತೆ. ನಾನಂತೂ ಇವತ್ತು ಫಸ್ಟ್ ಟೈಮ್ ಹೋಗೀನಿ, ಯಾವತ್ತೂ ಹೋಗಿಲ್ಲ. ನೋಡೋಣ ಇನ್ಮ್ಯಾಗೆ ಹೋಗೋದಾದ್ರಿ ಇನ್ನೊಂದು ಸರಿ ಹೋಗ್ಬೇಕಂತ ಆಸೆ ಭಾಳ ನಂಗೆ. ನಮ್ಮ ಬಾಸಿಗೆ ಕೈ ಮುಗಿಬೇಕಂದ್ರೆ ಯಾರು ಜಾಗಿನ ಬಿಡ್ತಿರ್ಕಿಲ್ಲ ಅಲ್ಲಿ. ಪ್ರತಿಯೊಬ್ಬರು ನಾ ಫೋಟೋ ತಗೊಂಡು ನೀ ಫೋಟೋ ತಗೊಂಡು ಅಂತ ಜಾಗಿನ ಬಿಡಂಗಿಲ್ಲ, ಫುಲ್ ರಶ್ ಆಗಿರುತ್ತೆ ಅಲ್ಲಿ. ಅಲ್ಲೇ ಪಕ್ಕದಲ್ಲಿ ಹೋದ್ರೆ ನಮ್ಮ ಬಾಸ್ ಅವ್ರ ತಾಯಿ ಅವ್ರ ಸಮಾಧಿನೂ ಅಲ್ಲೇ ಇತ್ತ. ಹಾಗೆ ಹೋದ್ವಿ, ನಮ್ಮ ದೋಸ್ತನು ಮುಂದೆ ನಿಂತಿದ್ದ. ನೋಡ್ರಿ ಪುನೀತ್ ರಾಜ್ಕುಮಾರ್ ಅವರ ತಾಯಿಯವರ ಸಮಾಧಿ. ಸೊ
ಸೊ ನಿಮಗೂ ಯಾವತ್ತಾದ್ರೆ ಒಂದಲ್ಲಿ 2 ದಿನ ಟೈಮ್ ಸಿಕ್ಕರೆ ನೀವು ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪು ಸಮಾಧಿ ಮತ್ತು ಅಪ್ಪು ತಾಯಿಯವರ ಸಮಾಧಿಗೆ ಹೋಗಿ ಬರ್ಬೇಕು ನೀವು. ಸೂಪರ್ ಜಾಗ ರೀ ಅದ ಅಂತರೂ ಸೂಪರ್. ಹಂಗೆ ಸ್ವಲ್ಪ ಮುಂದ್ಗಡೆ ಹೋದ್ರೆ ತಾಯಿಯವ್ರ ಪಕ್ಕದಲ್ಲೇ ನಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಐತಿ. ಇಲ್ಲಿನೂ ರಶ್ ಆಗಿತ್ತು ರೀ ಸ್ವಲ್ಪ, ಅಂದ್ರೆ ಅಪ್ಪು ಬಾಸ ಅಲ್ಲಿ ಆಗಿದ್ದಷ್ಟಂತೇನು ರಶ್ ಇಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಇದ್ರ ಜನ. ಒಬ್ಬ ಮನುಷ್ಯನ ಮನಸ್ನಾಗ ಎಷ್ಟು ದುಃಖ ಇದ್ರು ಅವ್ರ ಮಕ್ಕದ ಮ್ಯಾಗಿನ ಒಂದು ಸ್ಮೈಲ್ ನೋಡಿದ್ರೆ ಎಲ್ಲ ದುಃಖ ಹೋಗ್ಬಿಡುತ್ತೆ ನೋಡ್ರಿ. ಆ ಥರ ಸ್ಮೈಲ್ ಐತಿ ಅವ್ರದ್ದು. ಅವ್ರು ಇದ್ದಾಗಂತೂ ನೋಡೋಕ್ಕಾಗ್ಲಿಲ್ರಿ. ಕೊನೆಗೂ ಅವ್ರ ಸಮಾಧಿ ಯಾರು ನೋಡಿದೆ ನಾನು. ಅಲ್ಲಿ ಸಮಾಧಿಗೆ ಹೋಗಿನಂತ ಖುಷಿನ ರೀ ನಂಗೆ, ಬಟ್ ಅವ್ರಿಲ್ಲ ಅನ್ನೋದೊಂದು ದುಃಖನೇ ಬೇರೆ ರೀ ನಂಗೆ. ಹಂಗೆ ಮುಂದ್ಗಡೆ ನಮ್ಮ ಬಾಸ್ ಅವ್ರ ಎದುರುಗಡೆನ ಅವ್ರ ಯಾವ ಮೂವಿ ಒಳಗೆ ಆ್ಯಕ್ಟಿಂಗ್ ಮಾಡ್ಯಾರ ಆ ಮೂವಿದ ಒಂದೊಂದು ಫೋಟೋ ಅದಾವ್ರಿ ಅಲ್ಲಿ. ಇದನ್ನು ಮುಗಿಸ್ಕೊಂಡು ಅಂಬರೀಷ್ ಸರ್ ಸಮಾಧಿಗೆ ಹೋಗ್ಬೇಕಂತ ಮಾಡೀವ್ರಿ. ಸೊ ಫೈನಲಿ ಬ್ರೋ ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀನಿ ಇವಾಗ. ನಮ್ಮ ಬಾಸ್ ಅಂಬರೀಷ್ ಬಾಸ್. ಸೊ ಬ್ರೈಟ್ನೆಸ್ ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ. ಬಂತು. ಇವಾಗ ಒಳಗೆ ಹೋಗ್ತೀವಿ. ಒಳಗಡೆ ಹೋಗೋಣ ಬನ್ನಿ. ಹೊರಗಂತರೂ ಮಂದಿ ಭಾಳ ಅದರ್ರಿ. ಒಳಗಡೆ ಹೋಗಾಕತ್ತೀವ್ರಿ ನಾನು ಮತ್ತು ನಮ್ಮ ಬ್ರದರ್, ನಮ್ಮ ಫ್ರೆಂಡ್. ಅದ್ರಲ್ಲಿ ಯಾರು ಜನನ ಕಾಣಕತ್ತಿಲ್ರಿ, ಯಾಕೋ ಗೊತ್ತಿಲ್ಲ. ಬಟ್ ಒಳಗಡೆ ಇದ್ರೆ ಇರ್ಬೋದು, ನಾವಂತರೂ ಒಳಗಡೆ ನೋಡಿಲ್ಲ. ಇದು ಫಸ್ಟ್ ಟೈಮ್ ಹೋಗಾಕತ್ತೀವಿ. ಸೊ ಒಳಗೆ ಹೆಂಗೈತಂತರೂ ನಮ್ಗೆ ಗೊತ್ತಿಲ್ಲ. ಇವ್ರೇ ನೋಡ್ರಿ ನಮ್ಮ ಬ್ರದರ್ ಮತ್ತು ನಮ್ಮ ದೋಸ್ತ. ಒಳಗಡೆ ಎಂಟ್ರೆನ್ಸಿಗೆ ಹೀಗೈತ್ರಿ ಸಮಾಧಿ ಎಂಟ್ರೆನ್ಸ್ ಇದೆ. ಅಂಬಿ ಸರ್ದ ಒಂದು ದೊಡ್ಡ ಮೂರ್ತಿನೇ ಐತಿ ಇಲ್ಲಿ ಒಳಗೆ. ಸೊ ಒಳಗೆ ಹೋಗಾಕತ್ತೀವಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ಅಂಬಿ ಸರ್. ಇನ್ನೂ ಒಂದು ಏನು ಗೊತ್ತೇನ್ರಿ, ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಹೋಗಿರಂದ್ರೆ ಅಂಬಿ ಸರ್ ಸಮಾಧಿಗೆ ಬರಬೇಕು. ಯಾಕಂದ್ರೆ ಅದು ದೂರಿಲ್ಲ, ಅದ ಆಚು ಬಾಜು. ಇವ್ ನಮ್ಮ ಅಣ್ಣ ಒಬ್ಬ ಏನ್ರಿಪ್ಪ, ಯಾವಾಗ ಬೇಕಾದ್ರೆ ಬರೀ ಕ್ಯಾಮ್ರಾ ಮುಂದೆ ಬರಾಕತ್ತಾನ. ಅಂಬಿ ಬಾಸ್ ನಮ್ಮ ದೋಸ್ತ ನೋಡ್ರಿ, ಹಿಂಗೆ ಒಳಗಡಿಂತ್ರ ಹಿಂಗೆ ಕಾಣತ್ತ. ಅಂಬಿ ಸರ್ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅಂಬಿ ಸರ್ದು ದರ್ಶನ ಆಯಿತು, ಇವಾಗ ಮನೆಗೆ ಹೋಗ್ತೀವಿ. ಸೊ ನನ್ನ ಈ ಲಾಗ್ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾದರೂ ನನ್ನ ಮಾತುಗಳು ತಪ್ಪಾಗಿದ್ದರೆ ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.